ಇನ್ನು ಸಿಎಂ ಸಿದ್ದರಾಮಯ್ಯ ಹೀಗೆ ಮೇಲಿನ ಮೇಲೆ ಅಹಿಂದ ಅಸ್ತ್ರವನ್ನ ಬಿಡ್ತಾ ಇದ್ರೆ ಇದರ ಜೊತೆಗೆ ಜಾತಿ ಗಣತಿ ವಿಚಾರವನ್ನು ಮುನ್ನೆಲೆಗೆ ತಂದಿದ್ದಾರೆ. ನಿನ್ನೆ ರಾಯಚೂರಿನಲ್ಲಿ ಜಾತಿ ಗಣತಿ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮಾಡ್ತೀವಿ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದರು. ಸಿಎಂ ಅವರು ಈ ಮಾತನ್ನ ಆಡಿದ್ದೇ ತಡ ರಾಜ್ಯ ರಾಜಕಾರಣದಲ್ಲಿ ಜಾತಿ ಗಣತಿ ಜ್ವಾಲೆ ಮತ್ತೆ ಧಗಧಗ ಅನ್ನೋದಕ್ಕೆ ಶುರು ಮಾಡಿದೆ. ಅದರಲ್ಲೂ ಬಿಕೆ ಹರಿಪ್ರಸಾದ್ ಅವರಂತೂ ಸರ್ಕಾರ ಬೇಕಾದ್ರೂ ಹೋದ್ರೆ ಹೋಗ್ಲಿ, ಜಾತಿ ಗಣತಿಯನ್ನ ಜಾರಿ ಮಾಡಿ ಅಂತ ಹೇಳಿರುವಂತದ್ದೇ ವಿಪಕ್ಷಗಳಿಗೆ ಆಹಾರ ಆಗಿದೆ. ಜೊತೆಗೆ ಇದೆಲ್ಲವೂ ಕೂಡ ಈ ಮೂಡಾ ಇಶ್ಯೂವನ್ನ ಡೈವರ್ಟ್ ಮಾಡೋದಕ್ಕೆ ಬಳಸ್ತಾ ಇರುವಂತ ಕೆಲ ಅಸ್ತ್ರಗಳು ಅಂತೇಳಿ ಟೀಕೆ ಕೂಡ ವ್ಯಕ್ತ ಆಗ್ತಾ ಇದೆ. ಸರ್ಕಾರ ಇದೆಯೋ ಇಲ್ವೋ ಪ್ರಪಂಚ ಬಿದ್ದರೆ ಜನಗಣತಿ ನಾವು ಅನುಷ್ಠಾನಕ್ಕೆ ತರ್ತೀವಿ. ಸೆನ್ಸಸ್ ಕೂಡ ಆಗ್ತಾ ಇರೋದ್ರಿಂದ ಅಲ್ಲಿವರೆಗೂ ಕಾಯ್ಬೇಕು ಅಂತ ಹೇಳಿ ನಾವು ಒತ್ತಾಯ ಮಾಡ್ತೀವಿ. ಈಗ ಎಚ್ಚರಿಕೆ ಯಾರು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಮೊದಲು ಚರ್ಚೆ ಆಗಿ ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಕಾಂಗ್ರೆಸ್ ನಲ್ಲಿ ಇದ್ರ ಬಗ್ಗೆ ನಾನಾ ರೀತಿ ಚರ್ಚೆಗಳು ನಡೀತಾ ಇರ್ತಕ್ಕಂಥ ಕೂಡ ತಾವು ಗಮನಿಸ್ತಾ ಇದ್ದಾರೆ. ಸರಿಯಾಗಿಲ್ಲ ಅಥವಾ ತಮಗೆ ಹೆಂಗ್ ಬೇಕು ಹಂಗ್ ಮಾಡಿದಿರಿ. ಜ್ವಾಲೆ ಮಹಾಜ್ವಾಲೆ ಕಾಂಗ್ರೆಸ್ ಮನೆಯಲ್ಲೇ ಹೊತ್ತಿತ ಜಾತಿ ಗಣತಿಯ ಜ್ವಾಲೆ. ಒಬ್ಬೊಬ್ಬರದ್ದು ಒಂದೊಂದು ಹೇಳಿಕೆ, ಒಬ್ಬೊಬ್ಬರದ್ದು ಒಂದೊಂದು ವರಸೆ. ಜಾತಿ ಗಣತಿ ಜಾರಿ ಮಾಡ್ತೀವಿ ಅಂತ ರಾಹುಲ್ ಗಾಂಧಿ ಘಂಟಾಘೋಷವಾಗಿ ಹೇಳುತ್ತಲೇ ಬರ್ತಿದ್ದಾರೆ. ಆದರೆ ಜಾತಿ ಗಣತಿ ಜಾರಿ ವಿಚಾರವಾಗಿ ರಾಜ್ಯ ಕಾಂಗ್ರೆಸ್ನಲ್ಲೇ ಭಿನ್ನ ರಾಗ ಶುರುವಾಗಿದೆ. ಒಬ್ಬರು ಕ್ಯಾಬಿನೆಟ್ನತ್ತ ಬೊಟ್ಟು ಮಾಡಿದ್ರೆ ಮತ್ತೊಬ್ಬರು ಎಚ್ಚರಿಕೆ ನಡೆಯ ಪಾಠ ಹೇಳ್ತಿದ್ದಾರೆ. ಇನ್ನೊಬ್ಬರು ಅದೇನಾಗುತ್ತೋ ಆಗ್ಲಿ ಜಾತಿ ಗಣತಿ ಜಾರಿ ಮಾಡಿ ಅಂದಿದ್ದು ಬಿಜೆಪಿ ನಾಯಕರನ್ನ ಮುಸಿ ನಗುವಂತೆ ಮಾಡಿದೆ. ಜಾತಿ ಗಣತಿ ಜಾರಿ ಮಾಡಿಯೇ ಸಿದ್ಧ ಅಂತ ಕಾಂಗ್ರೆಸ್ ಬದ್ಧವಾಗಿ ನಿಂತಿದೆ. ರಾಹುಲ್ ಗಾಂಧಿ ಶಪಥಗೈದಾಗಿನಿಂದಲೂ ಸಿಎಂ ಸಿದ್ದರಾಮಯ್ಯ ಕೂಡ ಜಾತಿ ಗಣತಿ ವರದಿ ಜಾರಿ ಮಾಡ್ತೀವಿ ಅಂತಿದ್ದಾರೆ. ನಿನ್ನೆಯಷ್ಟೇ ರಾಯಚೂರಿನಲ್ಲಿ ಮಾತನಾಡಿದ್ದ ಸಿಎಂ ಸಿದ್ದರಾಮಯ್ಯ ವರದಿ ಸ್ವೀಕಾರ ಮಾಡಿದ್ದೇವೆ, ಇದನ್ನ ಕ್ಯಾಬಿನೆಟ್ ಮುಂದೆ ತಂದು ಎಲ್ಲರ ಅಭಿಪ್ರಾಯ ಪಡೆದು ತೀರ್ಮಾನಿಸುತ್ತೇವೆ ಅಂತ ಹೇಳಿದ್ರು. ಈಗ ವರದಿ ಸ್ವೀಕಾರ ಮಾಡಿದ್ದೀವಿ, ಅದನ್ನ ಕ್ಯಾಬಿನೆಟ್ ಮುಂದೆ ತರಬೇಕು. ತಂದ ಮೇಲೆ ಚರ್ಚೆ ಆದಮೇಲೆ ವಿಲ್ ಟೇಕ್ ಎ ಡಿಸಿಷನ್. ಎಲ್ಲರೂ ಅಭಿಪ್ರಾಯ ಎಲ್ಲ ಸೇಕರಣೆ ಮಾಡಿ ತೀರ್ಮಾನ ಮಾಡ್ತೀವಿ. ಜಾತಿ ಗಣತಿ ಜಾರಿಯಿಂದ ಸರ್ಕಾರ ಹೋಗುತ್ತಂದ್ರೆ ಹೋಗ್ಲಿ, ಸರ್ಕಾರಕ್ಕೆ ಕಂಟಕ ಬಂದ್ರೆ ಬರಲಿ ಎಂದು ಗುಡುಗಿದ ಬಿಕೆಎಚ್. ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಕ್ಯಾಬಿನೆಟ್ ತೀರ್ಮಾನ ಪಡೆದು ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿದ್ರೆ, ಬಿಕೆ ಹರಿಪ್ರಸಾದ್ ಮಾತಿನ ದಾಟಿಯೇ ರೆಬೆಲ್ ಆಗಿದೆ. ಜಾತಿ ಗಣತಿ ಜಾರಿಯಿಂದ ಸರ್ಕಾರ ಹೋಗುತ್ತಂದ್ರೆ ಹೋಗ್ಲಿ, ಸರ್ಕಾರಕ್ಕೆ ಕಂಟಕ ಬಂದ್ರೆ ಬರಲಿ, ಒಟ್ನಲ್ಲಿ ಜಾತಿ ಗಣತಿ ಜಾರಿ ಮಾಡಲೇಬೇಕು ಅಂತ ಬಾಣ ಬಿಟ್ಟಿದ್ದಾರೆ. ಜಾತಿ ಗಣತಿಯಿಂದ ಎಲ್ಲರಿಗೂ ಸಹ ಒಳ್ಳೇದಾಗುತ್ತೆ, ಅವ್ರಿಗೂ ಸೇರಿ ಒಳ್ಳೇದಾಗುತ್ತೆ. ಸರ್ವತೋಮುಖ ಅಭಿವೃದ್ಧಿಗಾಗಿ ಜಾತಿ ಗಣತಿ ಬೇಕಾಗಿರೋದ್ರಿಂದ ಅದರಿಂದ ಸರ್ಕಾರ ಹೋಗುತ್ತೆ ಅಂದರೆ ಹೋಗ್ಲಿ. ಅಲ್ಲಲ್ಲ, ಭಯ ಯಾಕೆ ಬೀಳಬೇಕಾಗಿದೆ? ಜಾತಿ ಗಣತಿ ಮಾಡೋದು ಸರ್ಕಾರದ ಜನಸಾಮಾನ್ಯರ ಹಣದಿಂದ ಜಾತಿ ಗಣತಿ ಮಾಡಿಸಿದ್ದೀವಿ, ಪಕ್ಷದ ಪ್ರಣಾಳಿಕೆನಲ್ಲಿದೆ. ಮೀನಾಮೇಷ ಎಣಿಸೋದು ಬೇಕಾಗಿಲ್ಲ. ಈಗ ಚುನಾವಣೆ ಇದೆಯೋ ಇಲ್ವೋ, ಸರ್ಕಾರ ಇದೆಯೋ ಇಲ್ವೋ, ನಾವು ನಮ್ಮ ನಾಯಕರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಜನಗಣತಿ ಪ್ರಪಂಚ ಬಿದ್ದರೆ ಜನಗಣತಿ ನಾವು ಅನುಷ್ಠಾನಕ್ಕೆ ತರ್ತೀವಿ ಮಾಡ್ತೀವಿ ಅಂಥೇಳಿ. ನಾವು ಮಾಡಿರ್ತಕ್ಕಂಥ ವರದಿ ಜಾರಿಗೆ ಬರಬೇಕಷ್ಟೇ. ಕಂಟಕ ಬಂದರೆ ಬರಲಿ. ಬರೀ ಸರ್ಕಾರದಲ್ಲಿ ಇದಕ್ಕೋಸ್ಕರ ಬಂದಿಲ್ಲ, ನಾವು ಜನಸಾಮಾನ್ಯರಿಗೆ ಅನುಕೂಲ ಆಗಬೇಕು, ಅದಕ್ಕೋಸ್ಕರ ಬಂದಿರತಕ್ಕಂಥದ್ದು. ಬಿಕೆ ಹರಿಪ್ರಸಾದ್ ಕೋಪ ಇಷ್ಟಕ್ಕೆ ತಣ್ಣಗಾಗಲಿಲ್ಲ. ಮೊನ್ನೆಯಷ್ಟೇ ಮಾಜಿ ಸಂಸದ ಡಿಕೆ ಸುರೇಶ್ ಜಾತಿ ಗಣತಿ ವಿಚಾರವಾಗಿ ಸಿಎಂ ಎಚ್ಚರಿಕೆ ಹೆಜ್ಜೆ ಇಡಬೇಕು ಅಂದಿದ್ರು. ಈ ಮಾತಿಗೆ ತಿವಿದಿರುವ ಹರಿಪ್ರಸಾದ್ ಎಚ್ಚರಿಕೆ ಕೊಟ್ಟವರು ಯಾರೋ, ಡಿಕೆಸೋ ಪ್ರಣಾಳಿಕೆ ಓದ್ಲಿ ಅಂತ ತಮ್ಮದೇ ನಾಯಕರಿಗೆ ಕಿವಿ ಮಾತು ಹೇಳಿದ್ದಾರೆ. ಜಾತಿ ಗಣತಿ ವಿಚಾರವನ್ನ ಸ್ವಲ್ಪ ಎಚ್ಚರಿಕೆಯ ನಡೆಯನ್ನ ಇಡಬೇಕಂತ ಹೇಳಿ ಮಾನ್ಯ ಮುಖ್ಯಮಂತ್ರಿಗಳನ್ನ ನಾನು ಒತ್ತಾಯ ಮಾಡ್ತೇನೆ. ಸೊ ಇನ್ನೊಂದು ವರ್ಷದೊಳಗಡೆ ಸೆನ್ಸಸ್ ಕೂಡ ಆಗ್ತಾ ಇರೋದ್ರಿಂದ ಅಲ್ಲಿವರೆಗೂ ಕಾಯ್ಬೇಕು ಅಂತ ಹೇಳಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನ ಒತ್ತಾಯ ಮಾಡ್ತೇನೆ. ಅದೇನೇ ಇರ್ಬೋದು, ಈಗ ಎಚ್ಚರಿಕೆ ಯಾರು ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. ಬಟ್ ಇದು ರಾಹುಲ್ ಗಾಂಧಿ ಅವರ ಕಾರ್ಯಕ್ರಮ, ಕಾಂಗ್ರೆಸ್ ಪಕ್ಷದ ಕಾರ್ಯಕ್ರಮ. ಚುನಾವಣೆ ಸಂದರ್ಭದಲ್ಲಿ ನಾವು ಜನಗಳಿಗೆ ಆಶ್ವಾಸನೆ ಕೊಟ್ಟಿದ್ವಿ. ಆ ಥರ ಹೇಳಿದ್ರೆ ಅವ್ರು ಒಂದ್ಸಲಿ ನೋಡಬೇಕಾಗುತ್ತೆ ನಮ್ಮ ಪ್ರಣಾಳಿಕೆ ಏನು ಅಂತ. ಸುರೇಶ್ ಅವರು ನೋಡಿ ಆಮೇಲೆ ಹೇಳಿದಾರೋ ಇಲ್ಲೋ ಗೊತ್ತಿಲ್ಲ. ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ, ಮೊದಲು ಕ್ಯಾಬಿನೆಟ್ನಲ್ಲೇ ಚರ್ಚೆ ಆಗ್ಲಿ ಅಂದ್ರೆ ಸಚಿವ ಜಮೀರ್ ಅಹ್ಮದ್ ಹೈಕಮಾಂಡ್ ನಾಯಕರು ಹೇಳಿದ್ರೆ ಮುಗಿಯಿತು, ಆ ಗೆರೆಯನ್ನೇ ದಾಟುವಂತಿಲ್ಲ ಅಂದ್ರು. ಮೊದಲು ಚರ್ಚೆ ಆಗ್ಲಿ, ಕ್ಯಾಬಿನೆಟ್ ಅಲ್ಲಿ ಚರ್ಚೆ ಆಗಿ ಆನಂತರ ಅದನ್ನ ಅಸೆಂಬ್ಲಿಗೆ ತರಬೇಕಾ ಬೇಡವಾ, ಹಂಗೆ ಬಿಡುಗಡೆ ಮಾಡಬೇಕಾ, ಒಂದು ವೇಳೆ ಅಸೆಂಬ್ಲಿಗೆ ತರಬೇಕು ಅಂತಾದರೆ ತರಬೇಕು. ಮುಂದಿನ
ಅಸೆಂಬ್ಲಿಗೆ ತರಬೇಕಾ ಅಥವಾ ಅನಂತರ ತರಬೇಕಾ ಅದೆಲ್ಲ ತೀರ್ಮಾನ ಮಾಡಲಿ. ಆಮೇಲೆ ಓವರ್ಲ್ಯಾಪಿಂಗ್ ಇದ್ರೆ ಅದು ಸರಿ ಮಾಡ್ಕೋಬೋದಲ್ಲ. ಈಗ ನಮ್ಮ ಪಕ್ಷ ಯಾವ ಪಕ್ಷ? ಕಾಂಗ್ರೆಸ್ ಪಕ್ಷ. ನಮ್ಮ ಪಕ್ಷದ ಹೈಕಮಾಂಡ್ ಯಾರು? ನಮ್ಮ ನಾಯಕಿಯಾದಂಥ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ. ಅವ್ರು ಹೇಳ್ಮೇಲೆ ಮುಗಿತೀರ, ನಮ್ದೇನಿದೆ? ಅವ್ರು ಹೇಳಿದ್ರೆ ಗೆರೆ ದಾಟಂಗಿಲ್ಲ, ನಾವು ಗೆರೆ ಹಾಕಿದ್ರೆ ಗೆರೆ ದಾಟಂಗಿಲ್ಲ. ಕಾಂಗ್ರೆಸ್ ನಾಯಕರ ಒಂದೊಂದು ಹೇಳಿಕೆಗಳೇ ಬಿಜೆಪಿಯವರ ವಾಗ್ಯುದ್ಧಕ್ಕೆ ಅಸ್ತ್ರವಾಗಿವೆ. ಜಾತಿ ಗಣತಿಗೆ ವಿರೋಧ ಇಲ್ಲ ಅಂತ ಮಾತು ಶುರು ಮಾಡಿದ ವಿಜಯೇಂದ್ರ ಕಾಂಗ್ರೆಸ್ ನಾಯಕರಲ್ಲೇ ಗೊಂದಲ ಇದೆ ಅಂದ್ರು. ಶಾಸಕ ಮಹೇಶ್ ತೆಂಗಿನಕಾಯಿ ವರದಿ ಸರಿಯಾಗಿಲ್ಲ ಅನ್ನೋ ಮಾತಿದೆ ಅಂತ ಕಾಲೆಳೆದಿದ್ದಾರೆ. ಈ ರೀತಿ ವಿಚಾರಗಳನ್ನು ಎತ್ತುವ ಮೂಲಕ ಮೂಢ ಹಗರಣವನ್ನ ಬದಿಗೊತ್ತಕ್ಕಂತ ಪ್ರಯತ್ನ ನಡೆಸಿದ್ದಾರೆ ಅಷ್ಟೇನೆ. ಆದ್ರೆ ಎಲ್ಲೋ ಒಂದ್ ಕಡೆ ಸಿದ್ದರಾಮಯ್ಯನವರು ಇದರಲ್ಲಿ ಪ್ರಾಮಾಣಿಕತೆ ಇದ್ದಿದ್ದೇ ಆಗಿದ್ರೆ ಹಿಂದಿನವರ ಅಧಿಕಾರಿ ಅವಧಿಯಲ್ಲಿ ಇದನ್ನ ಅನುಷ್ಠಾನ ತರೋದಕ್ಕೆ ಸಾಧ್ಯ ಆಗಿತ್ತು. ಈ ಕಾಂಗ್ರೆಸ್ ನಲ್ಲಿ ಇದ್ರ ಬಗ್ಗೆ ನಾನಾ ರೀತಿ ಚರ್ಚೆಗಳು ನಡೀತಾ ಇರ್ತಕ್ಕಂಥದ್ದು ಕೂಡ ತಾವು ಗಮನಿಸ್ತಾ ಇದ್ದೀರಿ. ನೋಡಿ, ಜಾತಿ ಗಣತಿ ಬಗ್ಗೆ ನಮ್ ವಿರೋಧ ಏನಿಲ್ಲ. ಆದ್ರೆ ಎಲ್ಲೋ ಒಂದ್ ಕಡೆ ಇದು ತರಾತುರಿಯಲ್ಲಿ ನಡೆದಿದೆ, ಇದು ಅವೈಜ್ಞಾನಿಕವಾಗಿ ನಡೆದಿದೆ ಅನ್ನೋದು ಶಾಮನು ಶಿವಶಂಕರಪ್ಪನವರು ಹೇಳಿದ್ದಾರೆ. ಕಾಂಗ್ರೆಸ್ ಪಕ್ಷದ ಮುಖಂಡರೇ ಮಾತನಾಡ್ತಾ ಇದ್ದಾರೆ. ಹಾಗೆ ರಾಜ್ಯ ಸರ್ಕಾರ ಏನು ಮಾಡಿತ್ತು ಅದನ್ನ ಮಾಡಲಿ. ಯಾಕಂದ್ರೆ ನೀವು ಇಲ್ಲಿ ಭಾಳಷ್ಟು ಗಫಲ ಮಾಡ್ಯಾರ ಅನ್ನುವಂಥದ್ದು ಸಾರ್ವಜನಿಕವಾಗಿ ವ್ಯಕ್ತವಾಗಿರತಕ್ಕಂಥ ಅಪರಾಧ ಐತಿ. ಎಲ್ಲ ಕಡೆಯೂ ಭಾಳ ಸರಿಯಾಗಿಲ್ಲ ಅಥವಾ ತಮಗೆ ಹೆಂಗೆ ಬೇಕೋ ಹಂಗೆ ಮಾಡಿದ್ದೀರಿ. ಈಗ ನೀವು ಒಂದನ ಎರಡು ಕಡೆ ನಾನು ನೋಡಿರ್ತಕ್ಕಂಥ ಸಂಗತಿ, ಹಿಂದೂ ಲಿಂಗಾಯತ್ ಕ್ರಿಶ್ಚಿಯನ್ ಅಂತ ಬರ್ಸ್ತಾರೆ. ಅದೇನು ಇದು ಹೊಸ ಜಾತಿನೇ ಇಲ್ಲದಂಥ ಜಾತಿಗಳನ್ನು ಹುಟ್ಟಾಕುವಂಥ ಪ್ರಯತ್ನ ಆಗೈತೆ. ಈಗ ಇದು ಒಂದು ಸಲ ಬಂತಂದ್ರೆ ಸತ್ಯಾಸತ್ಯತೆ ಏನನ್ನೋದು ಕ್ಲಾರಿಟಿ ಆಗುತ್ತೆ. ಅದಾದಮೇಲೆ ಯಾವ ಸಮಾಜದವ್ರು ಏನೇನು ನಿರ್ಣಯ ತಗೋಬೇಕು ಅದು ತೊಗೊಳ್ತಾರೆ. ಇಷ್ಟೆಲ್ಲ ವಾಕ್ ಸಮರಗಳ ನಡುವೆ ಸಿಎಂ ಸಿದ್ದರಾಮಯ್ಯ ಜಾತಿ ಜನಗಣತಿ ಅಸ್ತ್ರದ ಮೂಲಕ 2 ಹಕ್ಕಿ ಹೊಡೆಯೋ ಪ್ಲಾನ್ ಮಾಡಿದ್ದಾರೆ ಎನ್ನಲಾಗ್ತಿದೆ. ಜಾತಿ ಜನಗಣತಿಯಲ್ಲಿ ಅಹಿಂದ ಸಮುದಾಯದ ಸಂಖ್ಯೆ ಹೆಚ್ಚಿದೆ ಅನ್ನೋ ಬಗ್ಗೆ ಚರ್ಚೆ ಇದೆ. ಹೀಗಾಗಿ ಅಹಿಂದ ಸಮುದಾಯದ ಅಂಕಿ ಸಂಖ್ಯೆಗೆ ಅನುಗುಣವಾಗಿ ಯೋಜನೆಗಳ ಜಾರಿಗೆ ಸಿಎಂ ಒತ್ತಾಯಿಸುವ ಮೂಲಕ ರಾಜಕೀಯವಾಗಿಯೂ ಅಹಿಂದ ನಾಯಕತ್ವಕ್ಕೆ ಹೆಚ್ಚಿನ ಪ್ರಬಲ ಸ್ಥಾನ ನೀಡಬೇಕು ಅಂತ ಪರೋಕ್ಷವಾಗಿ ಧ್ವನಿ ಎತ್ತೋ ಸಾಧ್ಯತೆ ಇದೆಯಂತೆ. ಅನಿಲ್ ಕಲ್ಕೆರೆ, TV9 ಬೆಂಗಳೂರು.